ಮಡದಿಯನ್ನ ಬಿಡಿಸಿಕೊಂಡು ಬರುವಲ್ಲಿಯೂ ಬಲ ಹೆಚ್ಚುಂಟು ಎನ್ನುವುದಾಗಿ ಅಧರ್ಮಿಯಾದ ವಾಲಿಯನ್ನ ಆಶ್ರಯಿಸುವಷ್ಟು ಕೆಳಮಟ್ಟದವ ರಾಮ ಯಾವ ಕಾಲಕ್ಕೂ ಅಲ್ಲ. ಇದನ್ನೊಂದು ಸ್ಪಷ್ಟವಾಗಿ ನೆನಪಿಡು. ಸಜೀವ ಶರ ಅಂದ್ರೆ ಅರ್ಥ ಏನು ಅಂತ ತಿಳಿದೆ ವಾಲಿ? ಆ ಶರ ಸಜೀವ ಅಂತ ಅಲ್ಲ, ನಾನು ಯಾರಿಗೆ ಪ್ರಯೋಗ ಮಾಡ್ತೇನೋ ಅವರಲ್ಲಿರುವಂತಹ ದೌಷ್ಟ್ಯವನ್ನ ಅದು ನಿರ್ಜೀವಗೊಳಿಸಿ ಅವರಲ್ಲಿ ಸದ್ಗುಣ ಎನ್ನುವಂತಹ ಗುಣವನ್ನ ಸಜೀವಗೊಳಿಸ್ತದೆ ಎನ್ನುವುದರ ಅರ್ಥ ಸಜೀವ ಶರ ಅಂತ. ಹಾಗಾಗಿಯೇ ನಿನಗೆ ಬಾಣವನ್ನ ಹೊಡೆದಿದ್ದೇನೆ, ಬೇಕಾದರೆ ಪ್ರಯತ್ನ ಮಾಡಿ ನೋಡು. ವಾಲಿ ಈ ಕ್ಷಣದವರೆಗೆ ಪುಂಖಾನುಪುಂಖವಾಗಿ ನನ್ನನ್ನು ನಿಂದಿಸುವುದಕ್ಕೆ ಪ್ರಾರಂಭಿಸಿದೆ. ಕೇವಲ ವಾನರನಾಗಿ ನಿಂದಿಸಿದೆ. ಆದರೆ ಈಗ ನಾನಾಡುವ ಪ್ರತಿ ಮಾತುಗಳನ್ನ ವಾನರರ ಅಧಿಪತಿಯಾಗಿ ಕೇಳಬೇಕಾದಂತಹ ಅನಿವಾರ್ಯತೆ ನಿನ್ನ ಪಾಲಿಗುಂಟು. ನೆನಪಿಡು. ಹೇಳು. ನೀನು ಕೇವಲ ವಾನರನಾಗಿ ಪ್ರಶ್ನೆ ಕೇಳಿದೆ ಅಂತಾದರೆ ನಿನ್ನ ಯಾವ ಪ್ರಶ್ನೆಗಳಿಗೂ ಉತ್ತರಿಸುವ ಅನಿವಾರ್ಯತೆ ಅಗತ್ಯತೆ ಎರಡೂ ಈ ರಾಮನಿಗಿಲ್ಲ. ಅಥವಾ ಗೊತ್ತಿಲ್ವಾ? ಗೊತ್ತಿಲ್ಲದೆ ಅಲ್ಲ, ಪ್ರಶ್ನೆ ಕೇಳಿದ ನಿನ್ನನ್ನ ನೋಡುವಾಗ ನಿನ್ನನ್ನ 3 ಸ್ತರದಲ್ಲಿ ವಿಭಾಗಿಸಬೇಕಾಗುತ್ತದೆ. ಒಂದು ವಾನರನಾಗಿ, ಇನ್ನೊಂದು ವಾನರರ ಅಧಿಪತಿಯಾಗಿ, ಇನ್ನೊಂದು ಇಂದ್ರಜಾತನಾಗಿ. ಈ 3 ವಿಭಾಗದಲ್ಲಿ ವಿಂಗಡಿಸಬೇಕಾಗುತ್ತದೆ. ವಾಲಿ, ಇದು ಕಿಷ್ಕಿಂದೆ, ಇದು ಜಂಬೂ ದ್ವೀಪಕ್ಕೆ ಸಂಬಂಧಪಟ್ಟ ಪ್ರದೇಶ. ನಿತ್ಯವೂ ಗಾರ್ಹಸ್ಥ ಧರ್ಮದಲ್ಲಿ ಕರ್ಮವನ್ನ ಮಾಡುವವ ನಿತ್ಯವೂ ಸಂಕಲ್ಪದಲ್ಲಿ ನೆನಪಿಸಿಕೊಳ್ಳಬೇಕಾದಂತಹ ಪವಿತ್ರ ಕ್ಷೇತ್ರ ಇದು ಜಂಬೂ ದ್ವೀಪ. ಅಂತಹ ಕ್ಷೇತ್ರದಲ್ಲಿ ವಾನರರ ಪಂಗಡಕ್ಕೆ ಅಧಿಪತಿ ನೀನು. ರಾಜ್ಯವನ್ನ ಕಟ್ಟಿ ಆಳುತ್ತಾ ಇದ್ದವ. ಸಮಸ್ತ ಜಗತಿ ತಲದಲ್ಲಿ ಎಲ್ಲಿಯೂ ಈ ರೀತಿಯ ಆಳ್ವಿಕೆ ಇನ್ನೊಂದೆಡೆಯಲ್ಲಿ ಇಲ್ಲ. ಅದನ್ನ ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಒಂದು. ಇನ್ನೊಂದು, ನನ್ನನ್ನು ನಿಂದಿಸುವಾಗ ಯಾವೆಲ್ಲ ಪ್ರಜ್ಞೆಗಳು ನಿನ್ನಲ್ಲಿ ಜಾಗೃತವಾಯಿತೋ ಆ ಪ್ರಜ್ಞೆಗಳೆಲ್ಲವೂ ಕೇವಲ ಇನ್ನೊಬ್ಬನನ್ನು ವಿಮರ್ಶೆ ಮಾಡುವಾಗ ಮಾತ್ರ ಅಲ್ಲವಾಲಿ, ನಮ್ಮನ್ನ ನಾವು ನೋಡಿಕೊಳ್ಳುವಾಗಲೂ ಹೆಚ್ಚಿನದಾದ ಪ್ರಜ್ಞೆ ಯಾರಿಗೆ ಜಾಗೃತವಾಗುತ್ತದೋ ಅವ ಪ್ರಪಂಚದಲ್ಲಿ ಒಳ್ಳೆಯವ ಅಂತ ಎನಿಸಿಕೊಳ್ತಾನೆ. ಏನು ಹೇಳಿದೆ ನೀನು? ಸಾಮ್ರಾಜ್ಯಕ್ಕೆ ಸಲ್ಲದೆ ಬಂದವ. ನಿನ್ನ ದಡ್ಡತನವೋ ಅಥವಾ ನಿನಗೆ ತಿಳಿದದ್ದೇ ಅಷ್ಟೋ ನನಗೆ ಅರಿವಿಲ್ಲ. ಸಾಮ್ರಾಜ್ಯಕ್ಕೆ ಸಲ್ಲದೆ ಸಾಮ್ರಾಜ್ಯದಿಂದ ಭ್ರಷ್ಟನಾಗಿ ಬಂದವ ಅಲ್ಲ ನಾನು. ಪಿತೃವಾಕ್ಯದ ಪರಿಪಾಲನೆಗಾಗಿ ಬಂದವ. 14 ವರ್ಷ ಕಳೆದು ಹೋದ ಮೇಲೂ ಆ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿ ಆಗುವವ. ಭರತನೇ ನನಗಾಡಿದಂತಹ ಮಾತು. ಈಗಲೂ ಈ ಕ್ಷಣಕ್ಕೂ ಭರತಸ್ತು ಮಹೀಪಾಲೋ ವಯಂತು ಆದೇಶವರ್ತಿನಃ. ನನ್ನ ಆದೇಶವರ್ತಿಯಾಗಿ ಭರತ ಅಲ್ಲಿದ್ದಾನೆ, ಸಾಮ್ರಾಜ್ಯವನ್ನ ನೋಡಿಕೊಳ್ತಾ ಇದ್ದಾನೆ. ಅವನ ಆದೇಶಾನುವರ್ತಿಯಾಗಿ ನಾನು ಉಳಿದೆಲ್ಲೆಡೆಯಲ್ಲಿಯೂ ಧರ್ಮವನ್ನ ಕಾಪಾಡುವತ್ತ ನಾನು ಹೊರಟವ. ವಾಲಿ, ನೀನಾಡಿದೆಯಲ್ಲ, ಏನು ಸಂಬಂಧ ನಿನಗೆ? ನನ್ನನ್ನ ಶಿಕ್ಷಿಸುವಲ್ಲಿ ನಿನಗಾದ ಸಂಬಂಧ ಏನು? ಮಾತೇ ಉಂಟು ವಾಲಿ. ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲವನ ಕಾರಣ ಮೃಗಪಕ್ಷಿ ಮನುಷ್ಯಾಣಾಂ ನಿಗ್ರಹ ಅನುಗ್ರಹೇಶ್ವಪಿ.
ಇದು ನಾನೇ ಮಾಡಿಕೊಂಡ ತೀರ್ಮಾನ ಅಲ್ಲ. ನನ್ನ ಹಿಂದಿನ ರಾಜನಾದಂತಹ ಮಾಂಧಾತನ ಕಾಲದಲ್ಲಿ ಸಪ್ತಋಷಿಗಳಿಂದಲೇ ಪ್ರಣೀತವಾಗಿ ಬಂದಂತಹ ಮಾತು ಇದು. ಈ ಸಮಸ್ತ ಭೂತಳದಲ್ಲಿ ಸೂರ್ಯ ರಶ್ಮಿ ಎನ್ನುವುದು ಎಲ್ಲೆಲ್ಲಿ ಬೀಳುತ್ತದೆಯೋ ಅಲ್ಲೆಲ್ಲ ಕಡೆಯಲ್ಲಿಯೂ ನ್ಯಾಯ ಅನ್ಯಾಯವನ್ನ ವಿವೇಚಿಸಿ ಧರ್ಮವನ್ನ ಕಾಪಾಡುವ ಹಕ್ಕು ಸೂರ್ಯವಂಶೀಯರಿಗುಂಟು ಎನ್ನುವುದು ಋಷಿ ಪ್ರಣೀತವಾಗಿ ಬಂದದ್ದು. ಕೇವಲ ನಾನು ಮಾಡಿಕೊಂಡಿದ್ದಲ್ಲ. ಇನ್ನು ನಿನ್ನ ನಿಂದೆಗಳು ಮುಂದುವರಿಯುತ್ತಾ ಹೋಯಿತು. ವಾಲಿ, ಇಂದ್ರನಂದನ ನೀನು. ದೇವತೆಗಳು ಮರ್ಕಟ ಯೋನಿಯಲ್ಲಿ ಒಂದು ಸಂತಾನವನ್ನ ಪಡೀತಾರೆ ಅಂತಾದರೆ ಅದರ ಪಾವಿತ್ರತೆ ಏನು ಎನ್ನುವುದನ್ನ ಗಮನಿಸುವತ್ತ ನೀನು ಗಮನವನ್ನ ಕೊಡಬೇಕಿತ್ತು. ಅದನ್ನ ಗಮನಿಸಲಿಲ್ಲ ನೀನು. ಹಾಗಾಗಿ ಆಡಿದ್ದು ನಾನು ಮತ್ತೊಮ್ಮೆ ನೆನಪಿಸಿದ್ದು, ವಾನರರ ಅಧಿಪನಿ ಕೇಳೆನ್ನ ಮಾತ, ನೀಯನ್ನ ಜರೆಯುವುದೇಕಿಂದ್ರಜಾತ ಎನ್ನುವುದಾಗಿ. ವಾನರರ ಅಧಿಪ ಇಂದ್ರಜಾತ ಎನ್ನುವುದನ್ನ ಎರಡನ್ನೂ ಹೇಳಿದ್ದೇನೆ ನಾನು. ಮರದ ಮರೆಯಿಂದ ಬಾಣವನ್ನ ಹೊಡೆದೆ ಎನ್ನುವುದಾಗಿ ಆಕ್ಷೇಪಿಸಿದೆಯಲ್ಲವಾಲಿ. ಇಲ್ಲಿ ಎತ್ತ ನೋಡಿದರೂ ಮರಗಳೇ. ಎಲ್ಲ ನಾನು ಎಲ್ಲೇ ನಿಂತರೂ ನಿನಗೊಂದು ಮರ ಮರೆಯಾಗುತ್ತದೆ. ಆ ಮರದ ಮರೆಯಿಂದಲೇ ನಾನು ಬಾಣವನ್ನ ಹೊಡೆಯಬೇಕು. ವಾಲಿ, ನೀನೇ ಯೋಚಿಸು. ನಿನಗೆ ಬಾಣ ಪ್ರಯೋಗ ಮಾಡುವುದಕ್ಕೂ ಒಂದು ಕ್ಷಣ ಮೊದಲೇ ಧನುಷ್ಠೇಂಕಾರವನ್ನ ಮಾಡಿದ್ದೇನೆ ನಾನು. ಆ ಧನುಷ್ಠೇಂಕಾರವನ್ನ ಕೇಳಿ ಮೃಗ ಪಕ್ಷಿಗಳೆಲ್ಲವೂ ದಿಕ್ಕಾಪಾಲಾಗಿ ಓಡಿ ಹೋಗಿದೆ. ಆದರೆ ಆ ಧನುಷ್ಠೇಂಕಾರ ನಿನಗೆ ಮಾತ್ರ ಕೇಳಲಿಲ್ಲ. ಯಾಕೆ? ಅಧರ್ಮಿಯಾದವನಿಗೆ ಕಾಲವೇ ಉತ್ತರ ಕೊಡುವ ಕಾಲಕ್ಕೆ ಪ್ರಕೃತಿಯೂ ಸಹಕರಿಸುವುದಿಲ್ಲ ಎಂಬುದು ಇದರಿಂದ ನಿಶ್ಚಯ ಆಗ್ತದೆ. ನೆನಪಿಡು ವಾಲಿ. ಯಾಕೆ ಬಾಣವನ್ನ ಹೊಡೆದೆ? ಬಾಣ ಹೊಡೆಯಲಿಕ್ಕೆ ಸ್ಪಷ್ಟವಾದ ಕಾರಣ ಉಂಟು. ಇಂದ್ರಜಾತ ಎನ್ನುವುದಾಗಿ ನಾನು ಆಡಿದನಲ್ಲ. ಇಂದ್ರನಿಗೆ ರಾವಣ ವೈರಿ. ಯಜ್ಞಭಂಗವನ್ನ ಮಾಡುವುದೋ, ದೇವತೆಗಳಿಗೆ ತೊಂದರೆಯನ್ನ ಕೊಡುವುದೋ ಹೆಚ್ಚೇಕೆ? ಅವನು ನಿತ್ಯ ಏರಿಳಿಯುವ ಸಿಂಹಾಸನಕ್ಕೆ ದೇವತೆಗಳನ್ನ ಮೆಟ್ಟಿಲನ್ನಾಗಿಸಿಕೊಂಡವ. ಅಂಥವನೊಡನೆ ನೀನು ಮೈತ್ರಿಯನ್ನ ಮಾಡಿಕೊಂಡು ಪಿತೃದ್ರೋಹಿಯಾಗಿ ಮೊದಲ ಸ್ಥಾನದಲ್ಲಿ ನಿಂತವ ನೀನು. ಹಾಗಾಗಿಯೇ ನಿನ್ನನ್ನು ನಾನು ದಂಡಿಸಿದ್ದು. ಇನ್ನು ನಿನ್ನೆಲ್ಲ ಹಲವು ಆಕ್ಷೇಪಗಳು ಸಂಬಂಧ ಏನು? ನಿನಗೂ ಈ ವಿಷಯಕ್ಕೂ ಬಾಣ ಹೊಡೆಯುವುದಕ್ಕೆ, ನನ್ನನ್ನು ದಂಡಿಸುವುದಕ್ಕೆ ಸಂಬಂಧ ಏನು ಉಂಟು? ಕೇವಲ ಸುಗ್ರೀವನ ಮಾತನ್ನ ಕೇಳಿ ನಾನು ಇಲ್ಲಿಯವರೆಗಾಗಿ ಬಂದವ ಅಲ್ಲ. ಮತಂಗರ ಆಶ್ರಮದಲ್ಲಿ ದೇಹ ಜೀರ್ಣತೆಯನ್ನೇ ಹೊಂದಿ, ಒಂದರ್ಥದಲ್ಲಿ ಹೇಳುವುದಾದರೆ ನನ್ನ 3 ತಾಯಂದಿರ ಮಾತೃತ್ವವನ್ನ ಒಬ್ಬಳೇ ತೋರಿದವಳು ಶಬರಿ. ಆ ಶಬರಿಯೇ ಆಡಿದ ಮಾತು, ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿದ್ ವಾನರ ಯೂಥಪಃ ಎನ್ನುವುದಾಗಿ. ಸುಗ್ರೀವ ಧರ್ಮಾತ್ಮನಿದ್ದಾನೆ, ನೀನು ಅವನನ್ನ ಆಶ್ರಯಿಸು ಎನ್ನುವುದಾಗಿ. ನನ್ನ ಸುದ್ದಿ ಯಾರು ಹೇಳಿಲ್ವಾ? ನಿನ್ನ ಸುದ್ದಿ ಹೇಳಲಿಲ್ಲ. ಯಾಕೆಂದ್ರೆ ನೀನು ಅಧರ್ಮದ ಕಾರ್ಯ ಮಾಡ್ತಾ ಇದ್ದೆ ಅನ್ನೋದು ಲೋಕಕ್ಕೆ ವೇದ್ಯವಾದ ವಿಷಯ. ಇನ್ನು ಮುಂದೆ ಬರುತ್ತಾ ಹೋದರೆ ತನ್ನ ಬಾಹುವನ್ನ ಚಾಚಿದಂತಹ ಕಬಂಧ ಮೋಕ್ಷವನ್ನ ಹೊಂದಿ ಗಂಧರ್ವ ರೂಪಕ್ಕೆ ಬಂದ ಮೇಲೆ ಹೇಳಿದ ಮಾತು, ವಾಲಿ ಅಧರ್ಮನಿದ್ದಾನೆ, ಸುಗ್ರೀವನಲ್ಲಿ ಸೇರಿಕೋ ಎನ್ನುವುದಾಗಿ ಕಬಂಧ ಆಡಿದ ಮಾತು. ಹಾಗಾಗಿಯೇ ಸುಗ್ರೀವನಲ್ಲಿ ಬಂದದ್ದು. ಇನ್ನಾಡಿದೆಯಲ್ಲ, ಮಡದಿಯನ್ನ ಮರಳಿ ತರುವುದಕ್ಕೆ ನನ್ನಲ್ಲಿ ಹೇಳಿದರೆ ಬಾಲವನ್ನ ಕಳುಹಿಸಿ ತರುತ್ತಿದ್ದೆ. ವಾಲಿ, ಸೂರ್ಯವಂಶೀಯ ರಾಮ ನಾನು. ನನ್ನ ಪೂರ್ವ ಪಿತೃಗಳು ಮಾಡಿದಂತಹ ಎಲ್ಲ ಕಾರ್ಯವನ್ನು ಗಮನದಲ್ಲಿಟ್ಟು ಅದಕ್ಕೆ ಒಂದಿನಿತು ಕುಂದು ಬರದಂತೆ ನಡೆದುಕೊಳ್ಳಬೇಕು ಎನ್ನುವಂತಹ ಚಿತ್ತಶುದ್ಧಿಯನ್ನ ಹೊಂದಿದವ. ಈಗ ಒಬ್ಬರೆಲ್ಲ 21 ತಲೆಮಾರಿನವರಿಗೂ ಗತಿ ಇಲ್ಲ. ನೀನು ಮಾಡಿದ ಕೆಲಸ ಅದು ನೀನು ತಿಳಿದುಕೊಂಡದ್ದು ನಿನ್ನ ಭ್ರಮೆ ಬಿಟ್ರೆ ಆದದ್ದು ಹಾಗಲ್ಲ. ನೀನು ಅಧರ್ಮಿ ಎನ್ನುವುದಂತೂ ಸ್ಪಷ್ಟ. ಯಾಕೆ? ಇದೇ ದಾರಿಯಲ್ಲಿ ಹಿಂದೊಮ್ಮೆ ಗೋಲಭ ನಾಮಕನಾದಂತಹ ಓರ್ವ ಹೆಣ್ಣುಯುಳನ್ನ ಒಯ್ಯುತ್ತಿದ್ದಾಗ ಅವನನ್ನ ಹಿಡಿದು ದಂಡಿಸಿದವ ನೀನು, ಅವನಿಗೆ ಶಿಕ್ಷೆಯನ್ನಿತ್ತವ ನೀನು. ಸೀತೆಯನ್ನ ರಾವಣ ಇದೇ ಮಾರ್ಗದಲ್ಲಿ ಅಲ್ಲವೋ ತೆಗೆದುಕೊಂಡು ಹೋದದ್ದು? ಒಂದು ರಾಜ್ಯದ ರಾಜನಾದವನಿಗೆ ಶತ್ರು, ಮಿತ್ರ, ಉದಾಸೀನ ಈ 3ರಲ್ಲಿಯೂ ಗಮನ ಇರಬೇಕಾದದ್ದು ರಾಜನ ಕರ್ತವ್ಯ. ಇನ್ನು ದಾನವ ರುಗಳ ದುಷ್ಟರ ತಲೆ ಕಡಿದು ಚೋಣಿ ಬಾರಹವ ಇಳುವುದು ನನ್ನ ಬಿರುದಲ್ಲ, ನಮ್ಮ ಬಿರುದು. ಸಮಸ್ತ ಭೂತಳದಲ್ಲಿ ಯಾರ್ಯಾರು ಮೂರ್ಧಾಭಿಷಿಕ್ತರಾಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೋ ಅವರಿಗೆಲ್ಲರಿಗೂ ವಿಹಿತವಾಗಿರುವಂತಹ ಕಾರ್ಯ ಅಧರ್ಮವನ್ನ ನಾಶ ಮಾಡುವುದು, ಧರ್ಮವನ್ನ ಸ್ಥಿರಗೊಳಿಸುವುದು. ಇಂತಹ ನಾನು ನಿನ್ನಲ್ಲಿ ನನ್ನ ಮಡದಿಯನ್ನ
ತೆಗೆದುಕೊಂಡು ಬರುವಲ್ಲಿ ನಿನ್ನಲ್ಲಿ ಬರಬೇಕಿತ್ತ ವಾಲಿ? ಸ್ಪಷ್ಟವಾಗಿ ಹೇಳ್ತೇನೆ ಕೇಳು. ಮಡದಿಯನ್ನ ಬಿಡಿಸಿಕೊಂಡು ಬರುವಲ್ಲಿಯೂ ಬಲ ಹೆಚ್ಚುಂಟು ಎನ್ನುವುದಾಗಿ ಅಧರ್ಮಿಯಾದ ವಾಲಿಯನ್ನ ಆಶ್ರಯಿಸುವಷ್ಟು ಕೆಳಮಟ್ಟದವ ರಾಮ ಯಾವ ಕಾಲಕ್ಕೂ ಅಲ್ಲ. ಇದನ್ನೊಂದು ಸ್ಪಷ್ಟವಾಗಿ ನೆನಪಿಡು. ಸುಗ್ರೀವನ ಸಖ್ಯಾದದ್ದು ಯಾಕೆ? ಸೀತಾ ಅನ್ವೇಷಣೆಗೆ ಮಾತ್ರ. ರಾವಣನನ್ನ ಸಂಹರಿಸುವಲ್ಲಿಯೋ ಅಥವಾ ಇನ್ನಾವುದೋ ಕಾರ್ಯಕ್ಕೋ ಸುಗ್ರೀವನ ಸಖ್ಯ ಆದದ್ದಲ್ಲ. ಸುಗ್ರೀವ ಸಖ್ಯ ಆದದ್ದು ಸೀತಾ ಅನ್ವೇಷಣೆಗೆ. ಇದಿಷ್ಟು ಕಾರ್ಯವನ್ನ ಮಾಡಿ ದ್ರೋಹಿಯಾದವ ನೀನು. ಆ ದ್ರೋಹಿಯಾದ ಕಾರಣದಿಂದಲೇ ಮರದ ಮರೆಯಿಂದ ನಾನು ಬಾಣ ಹೊಡೆದಿದ್ದೇನೆ. ಇನ್ನು ಮರೆಯಲ್ಲಿ ಬಾಣ ಹೊಡೆಯುವುದಕ್ಕೆ ಮತ್ತೊಂದು ಕಾರಣವೂ ಉಂಟು. ನಿನಗೆ ಇಂದ್ರನಿತ್ತಂತಹ ಕಾಂಚನ ಮಾಲೆ ಯಾರು ನಿನ್ನೆದುರಿಗೆ ಯುದ್ಧಕ್ಕೆ ಬರ್ತಾರೋ ಅವರ ಅರ್ಧಬಲವನ್ನ ಅದು ಬೆಸಗೊಳ್ಳುತ್ತದೆ, ಅದು ಹೀರಿಕೊಳ್ಳುತ್ತದೆ. ವಿಚಾರ ಮಾಡುವಾಲಿ. ಅದಕ್ಕೆ ಹೆದರಿದೆಯಾ? ಅಲ್ಲವೇ ಅಲ್ಲ. ಆ ಮಾಲೆಗೆ ಹೆದರಿ ಬರದೇ ಇದ್ದದ್ದಲ್ಲ. ರಾಮನ ಬಲ, ವಾಲಿಯ ನೀತಿ ಸೇರಿತು ಅಂತಾದ್ರೆ ಪ್ರಪಂಚದಲ್ಲಿ ಏನಾಗಬಹುದು ಎನ್ನುವುದನ್ನ ವಿಚಾರ ಮಾಡಿ ನಿನ್ನೆದುರಿಗೆ ಬರದೇ ಇದ್ದದ್ದು. ಈ ಎಲ್ಲ ಕಾರಣವನ್ನ ಲಕ್ಷ್ಯದಲ್ಲಿರಿಸಿಕೊಂಡೇ ನಿನಗೆ ನಾನು ಬಾಣವನ್ನ ಪ್ರಯೋಗಿಸಿದ್ದೆ. ಅಂತ ದೌಷ್ಟ್ಯವನ್ನ ದುಷ್ಕೃತ್ಯವನ್ನ ಏನು ಪರಿಗಣಿಸಿದೆ? ನಾನು ಮಾಡಿಲ್ವ ನೀನು? ಏನು ಸತಿಯ ಮುಟ್ಟು ಸತಿಯ ಮುಟ್ಟುವುದು ಹೇಯವಿದ್ದುದರಿಂದ ದೋಷ ತಟ್ಟಿರುವುದು. ಹೇಯವಿದ್ದುದರಿಂದ ದೋಷ ತಟ್ಟಿರುವುದು. ಪ್ರಾಯಶ್ಚಿತ್ತಗಳಿದು ಪರದೋಷಗಳಿಗೆ ಪ್ರಾಯಶ್ಚಿತ್ತಗಳಿದು ಪರದೋಷಗಳಿಗೆ ಕಾಯ ಕಂಡನವೆಂಬ ನಿಜ ಮಾತಿನೊಳಗೆ ಕಾಯ ಕಂಡನವೆಂಬ ನಿಜ ಮಾತಿನೊಳಗೆ ಮಾಡಿದ್ದೇನೆ ಎನ್ನುವ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಿ. ಒಮ್ಮೆ ನಿನ್ನನ್ನ ನೀನೇ ಅವಲೋಕಿಸಿಕೊ. ನೀನು ಮಾಡಿದ ಎಲ್ಲ ತಪ್ಪು ಕಾರ್ಯಗಳನ್ನ ವಿಚಾರ ಮಾಡುತ್ತಾ ಬಾವಾಲಿ. ಹೆಚ್ಚೇಕೆ ಯಾವ ಪ್ರಾಣಿಯಾದರೂ ಎಷ್ಟೇ ಹಸಿದಿದ್ದರೂ ತನ್ನ ಮೈಯ ಮಾಂಸವನ್ನೇ ತಾನು ತಿನ್ನುವುದಿಲ್ಲ. ಅಂತಹ ನೀನು ಆದರ್ಶಮಯವಾಗಿ ಬದುಕಿದ್ದಂತಹ ನಿನ್ನ ಹಾಗೂ ಸಹೋದರ್ಯವನ್ನ ಹಾಳುಗೆಡವತ್ತ ಮನ ಮಾಡಿದೆ. ಸುಗ್ರೀವನನ್ನು ರಾಜ್ಯದಿಂದ ಹೊರಹಾಕಿದ್ದಲ್ಲದೆ ಆತನ ಮಡದಿಯನ್ನ ದೌಷ್ಟ್ಯದಿಂದ ಹೊರಗಿರಿಸಿಕೊಳ್ಳುವತ್ತ ನಿನ್ನ ಅಂತಃಪುರಕ್ಕೆ ಸೇರಿಸುವತ್ತ ನೀಚ ಮನಸ್ಥಿತಿಯನ್ನ ತೋರಿದೆ. ವಾಲಿ, ಶಾಸ್ತ್ರವೇ ಆಡುತ್ತದೆ. ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪಿ ಅನುಜಸ್ಯ ಪ್ರಚರೇತ ನರಃ ಕಾಮ ತಸ್ಯ ದಂಡೋ ವಧ ಸ್ಮೃತಃ. ತಾಯಿಯನ್ನು, ಒಡ ಹುಟ್ಟಿದ ಸಹೋದರಿಯರನ್ನು, ತಮ್ಮನ ಹೆಂಡತಿಯನ್ನು ಯಾರು ಕಾಮ ದೃಷ್ಟಿಯಿಂದ ಕಾಣ್ತಾರೋ ಅವರನ್ನ ವಿಚಾರಣೆ ಇಲ್ಲದೆ ಕೊಲ್ಲಬಹುದು ಎನ್ನುವುದಾಗಿ ಶಾಸ್ತ್ರವಿಹಿತವಾದ ವಿಷಯ. ಹೆಚ್ಚೇಕೆ ಒಂದು ಕಾಲಕ್ಕೆ ಶ್ರಮಣನೆಂಬಂತಹ ಸನ್ಯಾಸಿಯ ವರ್ಗಕ್ಕೆ ಸೇರಿದವ ಓರ್ವ ತಮ್ಮನ ಹೆಂಡತಿಯನ್ನ ಭೋಗಿಸಿದ ಎನ್ನುವ ವಿಚಾರವನ್ನ ತಿಳಿದಂತಹ ನನ್ನ ಪೂರ್ವವಂಶೀಯನಾದಂತಹ ಮಾಂಧಾತ ಎನ್ನುವ ರಾಜ ವಿಚಾರಣೆ ಇಲ್ಲದೆ ಅವನ ತಲೆಯನ್ನ ಕಡಿದದ್ದು ಪ್ರಪಂಚಕ್ಕೆ ವೇದ್ಯವಾದ ವಿಷಯ. ಹಾಗಾಗಿಯೇ ನಿನ್ನಲ್ಲಿ ಕೇಳುವುದು ನಾನು, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯವಿದ್ದುದರಿಂದ ದೋಷ ತಟ್ಟಿಹುದು. ಸುಗ್ರೀವ ನಿನ್ನ ಕಾಲಿಗೆ ಬಿದ್ದು ಪಶ್ಚಾತ್ತಾಪದಿಂದ ಬೇಡಿಕೊಂಡ ಕಾಲಕ್ಕೂ ನಿನ್ನ ಮನಸ್ಸೆನ್ನುವುದು ಕರಗಲಿಲ್ಲ. ಆಗಲಿ ಸುಗ್ರೀವ ತಪ್ಪು ಮಾಡಿದ್ದಾನೆ ಎನ್ನುವುದೇ ನಿನ್ನ ಮನಸ್ಸಿನಲ್ಲಿ ಬಂದರೆ ಇಂತಿಷ್ಟು ಅವಧಿಯ ಶಿಕ್ಷೆ ಎನ್ನುವುದನ್ನು ವಿಧಿಸಬಹುದಿತ್ತು. ಯಾರಿಗೂ ಯಾವ ಅಪರಾಧಿಗೂ ನಿರವಧಿಕ ಶಿಕ್ಷೆ ಎನ್ನುವುದು ಪ್ರಪಂಚದಲ್ಲಿ ಇಲ್ಲ. ಹಾಗೆ ಮಾಡಲಿಲ್ಲ ನೀನು.
ಸಹಸ್ರ ವರ್ಷಗಳ ಕಾಲ ಅವನಿಗೆ ಪತ್ನಿ ವಿಯೋಗ ಆಗುವಂತೆ ಮಾಡಿದೆ. ಹಾಗಾಗಿಯೇ ನಿನ್ನ ಕಾಯ ಖಂಡನವನ್ನ ಮಾಡುವಂತಹ ಪರಿಸ್ಥಿತಿ ಇಂದು ಬಂದೊದಗಿದ್ದು. ಯಾವ ಸಾಧುತ್ವವನ್ನ ಬಿಟ್ಟು ರಾವಣನೊಡನೆ ನೀಚ ಮೈತ್ರಿಯನ್ನ ಮಾಡಿಕೊಂಡು ಯಾರು ಸತ್ಯಯುತವಾದಂತಹ ಸಾಧುಯುತವಾದಂತಹ ಮಾತನ್ನಾಡಿದರೂ ಕೇಳದೇ ಇದ್ದಂತಹ ನಿನಗೆ ಸಾಧುತ್ವದ ಮಾತು ಹೇಗೆ ಫಲಿಸೀತು ವಾಲಿ ಹೇಳು. ಹಾಗಾಗಿಯೇ ನಿನ್ನ ಕಾಯ ಖಂಡನವನ್ನ ಮಾಡಿ ಸುಗ್ರೀವನಿಗೆ ನಾನು ಕೊಟ್ಟ ಮಾತಿನಂತೆ ಆಡುವುದಾದರೆ ಇಷ್ಟೊತ್ತಿಗೆ ನಿನ್ನನ್ನು ಕೊಲ್ಲಬೇಕಾಗಿತ್ತು. ನಾನು ಸುಗ್ರೀವನಿಗೆ ಕೊಟ್ಟ ಮಾತೇ ಹಾಗೆ, ಏಕೇನ ಶರೇಣ ಹನಿಷ್ಯಾಮಿ ತವ ಭಾರ್ಯಾಪಹಾರಿಣಿ ಎನ್ನುವುದಾಗಿ. ಹಿಡಿದ ಒಂದೇ ಶರದಿಂದ ನಿನ್ನ ಅಣ್ಣನನ್ನ ಕೊಂದುಕೊಡ್ತೇನೆ. ಆದರೆ ತವ ಭಾರ್ಯಾಪಹಾರಿಣಿ, ನಿನ್ನ ಭಾರ್ಯೆಯನ್ನ ಅಪಹರಿಸಿದ ಯಾವ ವಾಲಿಯ ದೌಷ್ಟ್ಯ ಉಂಟೋ ಅದನ್ನ ಕಳೆಯಬೇಕು. ನಿನಗಾದ ತಪ್ಪಿನ ಅರಿವಾಗಬೇಕು. ಯಾವ ಮದೋನ್ಮತ್ತತೆಯಿಂದ ಕೂಡಿದಂತಹ ನಿನ್ನ ದೌಷ್ಟ್ಯ ಎನ್ನುವುದುಂಟೋ, ಆ ನಿನ್ನ ರಕ್ತ ಗುಣ ಎನ್ನುವುದುಂಟೋ, ಅದಷ್ಟು ಹೊರ ಹೋದರೆ ನನ್ನ ಸತ್ವಯುತವಾದಂತಹ ಮಾತೆನ್ನುವುದು ನಿನಗೆ ಪಠಿಸ್ತದೆ ಎನ್ನುವ ಕಾರಣಕ್ಕಾಗಿಯೇ, ನಿನಗೆ ಅದು ತಿಳಿಯುತ್ತದೆ ಎನ್ನುವ ಕಾರಣಕ್ಕಾಗಿಯೇ ನಿನ್ನ ಕಾಯ ಖಂಡನವನ್ನ ಮಾಡಿದ್ದೇನೆ. ಇನ್ನು ನೀನು ಆಡಿದೆಯಲ್ಲ ನನ್ನ ದೌಷ್ಟ್ಯವನ್ನ ನಿಗ್ರಹಿಸುವುದಕ್ಕಾಗಿ. ಇದು ಕಾಯ ಖಂಡನ ಇಲ್ಲವೋ? ನನ್ನ ಕಾಯ ಖಂಡಿಸುವುದಲ್ಲ, ಇದು ನನ್ನನ್ನು ಕೊಲ್ತಾ ಇದೆಯಲ್ಲೋ ವಾಲಿ. ನೀನು ತಿಳಿದಂತಹ ತಪ್ಪದು. ಅರಿತೆನಾದರೆ ನಿನ್ನ ತೋಮರ ಇರಿಯಬಲ್ಲುದೆ ಎನ್ನುವುದಾಗಿ ಆಡಿದೆ. ನಿನ್ನ ಬಾಣ ಪ್ರಯೋಗ ಎನ್ನುವುದು ನನಗೆ ತಿಳಿಯಿತು ಅಂತಾದರೆ ಎಡಗೈಯಿಂದ ಆ ಬಾಣವನ್ನ ನಿವಾರಿಸುತ್ತಿದ್ದೆ ಎನ್ನುವುದಾಗಿ. ವಾಲಿ, ಆ ಬಾಣವನ್ನ ತಡೆದು ಹಿಡಿದಿದ್ದೇನೆ ಅನ್ನುವಂತ ಭ್ರಮೆ ನಿನ್ನ ತಲೆಯಲ್ಲಿದ್ದರೆ ಅದನ್ನ ಬಿಡು. ಸಂಕಲ್ಪ ಶಕ್ತಿಯಿಂದ ಹೊಡೆದ ಬಾಣ ಅದು. ನನ್ನ ಸಂಕಲ್ಪವನ್ನ ಬಿಟ್ಟು ಒಂದಂಗುಲ ಹಿಂದೆ ಮುಂದೆ ಆ ಬಾಣ ಹೋಗಲಾರದು. ಯಾಕೆ ಗೊತ್ತೋ? ವಿಶ್ವಾಮಿತ್ರ ಪ್ರದತ್ತವಾದಂತಹ ಸಜೀವ ಶರ ಅದು. ಯಾವ ಲಕ್ಷ್ಯವನ್ನ ನಾನು ಗುರಿಯಾಗಿರಿಸಿಕೊಂಡು ಭೇದಿಸ್ತೇನೋ ಆ ಲಕ್ಷ್ಯವನ್ನ ಅದು ಭೇದಿಸ್ತದೆ. ನಾನು ಎಷ್ಟು ಸಂಕಲ್ಪ ಮಾಡಿದ್ದೇನೋ ಅಷ್ಟು ಮಾತ್ರವೇ ಹೋಗುತ್ತದೆ. ಸಜೀವ ಶರ ಅಂದ್ರೆ ಅರ್ಥ ಏನು ಅಂತ ತಿಳಿದೆ ವಾಲಿ? ಆ ಶರ ಸಜೀವ ಅಂತ ಅಲ್ಲ. ನಾನು ಯಾರಿಗೆ ಪ್ರಯೋಗ ಮಾಡ್ತೇನೋ ಅವರಲ್ಲಿರುವಂತಹ ದೌಷ್ಟ್ಯವನ್ನ ಅದು ನಿರ್ಜೀವಗೊಳಿಸಿ ಅವರಲ್ಲಿ ಸದ್ಗುಣ ಎನ್ನುವಂತಹ ಗುಣವನ್ನ ಸಜೀವಗೊಳಿಸ್ತದೆ ಎನ್ನುವುದರ ಅರ್ಥ ಸಜೀವ ಶರ ಅಂತ. ಹಾಗಾಗಿಯೇ ನಿನಗೆ ಬಾಣವನ್ನ ಹೊಡೆದಿದ್ದೇನೆ. ಬೇಕಾದರೆ ಪ್ರಯತ್ನ ಮಾಡಿ ನೋಡು. ನಾನು ತಡೆದು ನಿಲ್ಲಿಸೋದಲ್ಲ, ಅಲ್ಲವೇ ಅಲ್ಲ ನಿನ್ನ ಸಂಕಲ್ಪ. ಹಾಗಿದ್ರೆ ಬಾಣವನ್ನು ಸೆಳೆದಿದ್ದೇನೆ. ವಾಲಿಯ ಮರಣದಿಂದ ಪ್ರಪಂಚದ ಜನರೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದು, ಯಾರು ಅಧರ್ಮದ ಕಾರ್ಯಪ್ರವೃತ್ತಿಯನ್ನ ಮಾಡುತ್ತಾರೋ ಅವರಿಗೆ ಕಾಲವೇ ಉತ್ತರ ಕೊಡಲು ಪ್ರಾರಂಭಿಸುತ್ತದೆ. ಕಾಲ ಉತ್ತರ ಕೊಡಲು ಪ್ರಾರಂಭಿಸಿದಾಗ ಯಾವ ಸಾಕ್ಷಿಯ ಅವಶ್ಯಕತೆಯೂ ಇರುವುದಿಲ್ಲ ಎನ್ನುವುದಾಗಿ. ವಾಲಿಯ ಮರಣದಿಂದ ದುಃಖಿತರಾದಂತಹ ತಾರೆಗೋ ಸುಗ್ರೀವನಿಗೋ ಸಮಾಧಾನವನ್ನ ಹೇಳಿದ್ದೇನೆ. ಮುಂದೆ ಬರುವುದು ಮಳೆಗಾಲ. ಮುಂದಿನ 4 ತಿಂಗಳು ಇಲ್ಲಿಯೇ ಸನಿಹದ ಪ್ರಸ್ರವಣ ಪರ್ವತದಲ್ಲಿ ಇರಬೇಕು. ನಂತರ ಮತ್ತೆ ಸೀತಾನ್ವೇಷಣೆ ಮಾಡಬೇಕು ಎನ್ನುವುದಾಗಿ ನಿರ್ಧಾರ ಮಾಡಿದ್ದಾಗಿದೆ. ಹಾಗಾಗಿ ಈ ಕಿಷ್ಕಿಂಧೆಯ ಜನರಿಗೆಲ್ಲರಿಗೂ ಆಶೀರ್ವಾದವನ್ನ ಮಾಡುತ್ತಾ ಸೀತಾ ಪ್ರಾಪ್ತಿಯ ಮಂಗಲಮಯ ಮುಹೂರ್ತದ ನಿರೀಕ್ಷೆಯಲ್ಲಿಯೇ ಪ್ರಸ್ರವಣ ಪರ್ವತದೆಡೆಗೆ ಸಾಗುತ್ತೇವೆ.